ಟೈರ್ ಒಂದು ಸ್ವಲ್ಪ ಸೆಟ್ ಆಗಬೇಕು. ನೀವು ಹೊಸ ಟೈರಲ್ಲಿ ಹಾಕ್ಸಿರೋದು, ಸೊ ಅದಕ್ಕೆ ಹೆಂಗೆ ವಾಬ್ಲಿಂಗ್ ಇರುತ್ತೆ. ಹೊಸ ಟೈರು ಸ್ವಲ್ಪ ಸೆಟ್ ಆದಮೇಲೆ ಹೊರಗ್ಬಿಡುತ್ತೆ. ಸೊ ಎಲ್ರಿಗೂ ನಮಸ್ಕಾರ ಗುರು, ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್. ಸೊ ಇವತ್ತು ಒಂದು ಅರ್ಲಿ ಮಾರ್ನಿಂಗ್ ರೈಡ್ ಪ್ಲ್ಯಾನ್ ಮಾಡಿದ್ದೀವಿ ತುಂಬ ದಿನ ಆದಮೇಲೆ. ಸೊ ಎಲ್ಲಿಗೆ ಅಂದರೆ ಹೊಸಕೋಟೆಗೆ. ಹೊಸಕೋಟೆ ಮಣಿ ಬಿರಿಯಾನಿ ಅಂತ ಹೇಳ್ತಾವ್ರೆ, ನೋಡಬೇಕು. ಇವಾಗ ಬಾಯ್ಸ್ ಎಲ್ಲ ಬಂದಿರ್ತಾರೆ ಮೋಸ್ಟ್ಲಿ ಇಲ್ಲಿ ವೀಕಲ್ ಸರ್ಕಲ್ಗೆ. ಡೈರೆಕ್ಟ್ ನಾನು ಸರ್ಕಲ್ ಹತ್ರ ಹೋಗಿ ಸಿಗ್ತೀನಿ ನಿಮಗೆ. ಬ್ರೋ ಇಲ್ಲಿ 3 ಗಾಡಿ ಅಂದರೆ ನಿಮ್ಮ ಕಡೆಯಿಂದ ಎಲ್ಲ ಮುಗಿದಾಯ್ತು. ಇಲ್ಲಿ ಶೆಡ್ಡು ರೂಮ್ ಅಸೆಂಬ್ಲಿ ಅಂತಂದರೆ ಏನು ಅಂದರೆ ವಿಸಿಬಿಲಿಟಿ ಅಷ್ಟೊಂದು ಸಿಗಲ್ಲ ಅವರು. ಮುಂಚೆನೋ ಹೇಳಿದ್ರು ಹಾಕಬೇಕಾದ್ರೂ, ಬಟ್ ಈ ಸೆಟಪ್ಗೆ ಜಸ್ಟ್ ರೂಮ್ ಹಾಕ್ಸಿದ್ರೆ ಲಿಫ್ಟು ಅಂತ ಹಾಕ್ಸಿದ್ರು. ಅಂದರು ಇದಕ್ಕೆ ಇದೇ ಯಕ್ಷ ಇಲ್ಲ, ಅಲ್ಲಿ ಫ್ರೋಸನ್ ಮುಂದೆ ಹಾಕೊಂಡು ನಡೀರಿ. ಏಕೆ ಸೊ ಪ್ಲ್ಯಾನ್ ಚೇಂಜ್ ಆಗಿದೆ. ಸೊ ಮಣಿ ದಮ್ ಬಿರಿಯಾನಿ ಅಲ್ಲ, ಅಕ್ಷಯ್ ದಮ್ ಬಿರಿಯಾನಿಗೆ ಬಂದಿರೋದು ನಾವು. ಸ್ವಲ್ಪ ಜನ ಮಟನ್ ಎಲ್ಲ ತಿನ್ನಲ್ಲ ಅಂತ ಹೇಳಿದ್ರು, ಅದಕ್ಕೆ ಎಲ್ಲ ಕಣ ಹತ್ತು ಕಡೆನಾ ನಡೀರಿ ಅಲ್ಲ ಕಣ, ಬರ್ರಿ ನೋಡ್ರಿ. ಇಲ್ಲೇ ಹಾಕ್ಬೋದಲ್ಲ, ಮುಂದೆ ಹಾಕ್ತೀನಿ ನಾನು, ಮುಂದೆ. ಎಲ್ಲ ಬಂದಿದ್ದೀವಿ ನಾವು. ಅಲ್ಲೊಂದು ಸ್ವಲ್ಪ ಜನ ಮತ್ತು ಇನ್ನೊಂದು 2 ಗಾಡಿಗಳು ಆಗ್ತಾ ಇದ್ದೀವಿ ಪಾರ್ಕಿಂಗ್. ಸೊ ಅಕ್ಷಯ್ ದಮ್ ಬಿರಿಯಾನಿ ಬಂದಿರೋದು. ಬಿರಿಯಾನಿ ತಿನ್ಕೊಂಡು ಸುಮ್ಮನೆ ಅಲ್ಲಿ ಟೋಲ್ ಹತ್ರ ಹೋಗಿ. ಸೊ ಅಕ್ಷಯ್ ದಮ್ ಬಿರಿಯಾನಿಗೆಲ್ಲ ತಿಂದಿದ್ದಾಯಿತು. ಸೊ ಇವಾಗ ಇಲ್ಲೇ ಟೋಲ್ ಹತ್ರ ಹೋಗೋಣ ಅಂತ ಹೇಳಿ
ಹೋಗ್ತಾ ಇದ್ದೀವಿ. ಇನ್ನೊಂದು ರೌಂಡ್ ಸಲ ಹತ್ರ ಹೋಗ್ಬಿಡೋಣ ಅಂದ್ಕೊಂಡು. ಗಾಡಿ ಅದು ಸ್ಟಾರ್ಟ್ ಆಗ್ತಿಲ್ಲ. ಅಷ್ಟೇ ಗುರು, ರೈಡೆಲ್ಲ ಮುಗೀತು. ನೆಕ್ಸ್ಟ್ ಲೆವೆಲ್ ಇತ್ತು ರೈಡು. ನೋಡಿದ್ದೀರ ನನ್ನ ಫ್ರೆಂಡ್ಸು ಗಾಡಿ ಓಡಿಸಿದ್ರು, ಎಲ್ಲ ಸಕಾಲಾಗಿದೆ ಬ್ರೋ, ಏನು ಹೆಸರಿಕ್ಕಂಗಿಲ್ಲ ಗಾಡಿಗೆ, ಏನು ಖರ್ಚು ಮಾಡಬೇಡ್ರಿ ಅಂತಲೇ ಹೇಳಿದ್ದಾರೆ. ಫ್ರಂಟದು ವಾಬ್ಲಿಂಗ್ ಇದೆ ಗಾಡಿ ಸ್ವಲ್ಪ. ಅದೇ ಕೇಳಿದೆ ಇನ್ನೊಬ್ರು ಅವರು ಸೆಟ್ ಅವ್ರಿಗೂ 250 ಸೆಕ್ಷನ್ ಟೈರ್ ಬ್ರೋ, ಟೈರ್ ಒಂದು ಸ್ವಲ್ಪ ಸೆಟ್ ಆಗಬೇಕು, ನೀವು ಹೊಸ ಟೈರಲ್ಲಿ ಹಾಕ್ಸಿರೋದು, ಸೊ ಅದಕ್ಕೆ ಹೆಂಗೆ ವಾಬ್ಲಿಂಗ್ ಇರುತ್ತೆ. ಹೊಸ ಟೈರು ಸ್ವಲ್ಪ ಸೆಟ್ ಆದಮೇಲೆ ಹೊರಗ್ಬಿಡುತ್ತೆ, ತಲೆ ಕೆಡಿಸ್ಕೊಂಬಿಡಿ, ಏನಿಲ್ಲ ಗಾಡೀಲಿ ಪ್ರಾಬ್ಲಮ್ಮು ಅಂತೆಲ್ಲ ಹೇಳಿದ್ದಾರೆ. ನೆಕ್ಸ್ಟ್ ಲೆವೆಲಲ್ಲಿ ಬಿಲ್ಡ್ ಆಗಿದೆ. ಸೊ ಈ ಥರ ಕ್ವಾಲಿಟಿ ಬಿಲ್ಡ್ಸ್ ನಿಮಗೂ ಬೇಕು ಅಂದರೆ ಗೊತ್ತಲ್ಲ D46 ದುರ್ಗಾಪುರ.